ನಾವು ಯಾವತ್ತು ನಾವು MLA ಮೇಲೆ ಅಪಾರವಾದ ಗೌರವ ಇಟ್ಟಿದ್ದೀವಿ, ಇಲ್ಲ ಅಂತ ಹೇಳಲ್ಲ. ನಮಗೂ ವಿಶ್ವಾಸದಲ್ಲಿದ್ರು, ನಾವು ವಿಶ್ವಾಸದಲ್ಲಿದ್ದೀವಿ. ನಮ್ಮೂರಲ್ಲಿ ಮೊನ್ನೆ ರಂಗೋಲಿ ಕಾರ್ಯಕ್ರಮ ಆಗ್ಬೇಕಾದ್ರೆ ಅವರು ನಮಗೆ ನಮ್ಮ ಗ್ರಾಮಸ್ಥರು ಎಲ್ಲ ಮೀಟ್ ಮಾಡಿ ಏನ್ ಹೇಳಿರೋ, ನಮ್ಮ ಊರಿಗೆ ಏನು ಕೆಲಸ ಮಾಡಿಲ್ಲ ಕಾರಣ ನೀವು ಯಾಕೆ ಪ್ರಶ್ನೆ ಮಾಡ್ತಾ ಇಲ್ಲ, ನೀವು MLA ಹತ್ರ ಅಡ್ಜಸ್ಟ್ಮೆಂಟ್ ಆಗಿಬಿಟ್ಟಿದ್ರ ನೀವು ಅಂತ ಹೇಳಿ ನಮಗೆ ಎಲ್ಲ ಮುಖಂಡರುಗಳು ನಮ್ಮನ್ನು ಕೇಳಿದಾಗ ನಾನೇನು ಹೇಳಿದೆ, ನಮ್ಮ ಹುಡುಗರಿಗಂತ ಇಬ್ರು ಮೂವರು ಫೋನ್ ಹಾಕಿ ಏನಪ್ಪ ಮಾಡ್ತಾ ಇದ್ದೀರಿ ನಂದು ನೋಡೋಣ ಮಾಡ್ತಾ ಇದ್ದೀವಿ ಅಂದ್ರು. ಅದಕ್ಕೆ ನಾನೇನು ಹೇಳಿದೆ, ನಮ್ಮೂರಲ್ಲಿ ಯಾವುದೋ ಒಂದು ಗುದ್ಲಿ ಪೂಜೆ ಕೂಡ ಮಾಡಿಲ್ಲ MLA, ನಾವು ಕೇಳ್ಕೊಂಡಿದೀವಿ ಇಲ್ಲ ಅಂತ ಹೇಳ್ತಲ್ಲ. ಅದಕ್ಕೆ MLA ನಮ್ಮ ಮೇಲೆ ವಿಶ್ವಾಸದಲ್ಲಿ ಇಟ್ಕೊಂಡ್ರೆ ನಾವು ಅವ್ರಿಗೆ ಅಪಾರದ ಗೌರವ ಇಟ್ಟಿದೀವಿ. MLA ಮೇಲೆ ಯಾವತ್ತು ನಾವು ಅಪಪ್ರಚಾರ ಅವ್ರ ಬಗ್ಗೆನೂ ಮಾಡಿಲ್ಲ, ನಮ್ಮ ಬಗ್ಗೆನೂ ಅವರು ಮಾಡಿಲ್ಲ. ನಮ್ಮೂರಿಗೆ ಕೆಲಸ ಕೇಳೋದ್ರಿಂದ ತಪ್ಪಿದೆಯಾ ಸರ್? ತಪ್ಪೇನಿಲ್ಲ. ನಾವು ಆ ಕಾರ್ಯಕ್ರಮ ಮಾಡ್ತಾರೆ ಅನ್ನೋದು ನಮಗೆ ಗೊತ್ತಿರಲಿಲ್ಲ. ಇಲ್ಲ ಅಕ್ಸ್ಲೇಟ್ MLA ಫೋನ್ ಮಾಡಿ ಹಿಂಗೆ ಕಾರ್ಯಕ್ರಮ ನಿಮ್ಮೂರಲ್ಲಿ ನಾವು ಮಾಡ್ತೀವಿ, ನೀವೆಲ್ಲ ಕೈ ಜೋಡಿಸಿ ನಿಮ್ಮೂರಿಗೆ ಏನ್ ಕೆಲಸ ಆಗಬೇಕು ಅಂತ ಹೇಳಿದ್ರೆ 100% ನಾವು ಇದಕ್ಕೆ ಏನು ವಿರೋಧ ಮಾಡ್ತಿರಲಿಲ್ಲ. ಸಾಲದಕ್ಕೆ ಅಲ್ಲಿ ನಮ್ಮ ಮುಖಂಡರುಗಳೆಲ್ಲ ಸೇರಿ BMS ಇರ್ಬೋದು, ನಮ್ಮ ಗೋಪಿ ಮುಖ್ಯ ಎಲ್ಲ ನಮ್ಮ ಹಿರಿಯ ಮುಖಂಡರೆಲ್ಲ ಕೇಳಿರು, ಏನು ಕೆಲಸ ಆಗದಲ್ಲ ಏನಕ್ಕೆ ಬರೀ ರಂಗೋಲಿ ಬಿಟ್ಕೊಂಡು ಹೋದ್ರೆ ಏನ್ ಪ್ರಯೋಜನ ಅಂತ ಕೇಳಿರು. ಆದ್ರಿಂದ ನಾವು ಸ್ವಲ್ಪ ವಿರೋಧ ಮಾಡಿದ ಸತ್ಯ. ವಿರೋಧ ಮಾಡಿದ್ರು ಆಮೇಲೆ ಬೆಳಗ್ಗೆ ಎಲ್ಲರೂ ಸಹಕರಿಸಿದೀವಿ. ನಾವು MLA ನಾವು ಯಾವ ಅಪರಾಧ ಗೌರವ ಕೊಟ್ಟು ಸಹಕರಿಸಿ ನಾವು ಬಂದಿರತಕ್ಕಂಥ ಜನಕ್ಕೆ ಏನಾದ್ರೂ ನಾವು ಅಪಪ್ರಚಾರ ಮಾಡಿ ಧುಮಕಿ ಹಾಕಿದ್ರೆ ಕೂಡ್ಲೆ ಅದೇನಾದ್ರು ನಾವೇನೋ ಧುಮಕಿ ಹಾಕಿ ಸಹಕರಿಸಿಲ್ಲ ಅಂದಿದ್ರೆ ಕೂಡಲೇ ನಮ್ಮಲ್ಲಿ ಏನ್ ಕ್ರಮ ಬೇಕಾದ್ರೂ ತಗೊಳ್ಳಿ. ನಮ್ದು ಲೇಔಟ್ ಇತ್ತು, ನಮ್ಮ ಮಾವರ ಲೇಔಟ್, ಅದು ಕ್ಲೀನ್ ಮಾಡಿ ನಮಗೆ ಗೊತ್ತಿಲ್ಲ. ನಾವು ಮಾಮೂಲಿ ಗಾಡಿಗಳು ಹಾಕ್ತಿರ್ತೀವಿ, ತತ್ತಿರ್ತೀವಿ, ಗಾಡಿಗಳು ಇದ್ದು ಅಲ್ಲಿ ಗಾಡಿ ಬಂದು ಪೊಲೀಸರು ಮತ್ತೆ ಇವರೆಲ್ಲ ಯಾರು ಮುಖಂಡರುಗಳು ನಮ್ಗೆ ಕೇಳಿದಾಗ ನಾವು ಕೇಳಿರೋ. ಆದ್ರೂ MLA ಬರೋ ಟೈಮ್ ಯಾಕಪ್ಪ ಇಲ್ಲಿ ಇರ್ಲಿ, ನಮ್ಗೆ ನಮ್ಮೂರಿಗೆ ಬರ್ತಾವ್ರೆ ಕೆಲಸ ಆಗ್ಲಿ ಅಂತ ಹೇಳ್ಬಿಟ್ಟು ನಾವು ವಾಪಸ್ ತಕೊಂಡಿದೀವಿ, ಇಲ್ಲ ಅಂತ ಹೇಳ್ತಾ ಇಲ್ಲ. ನಾವ್ ಯಾರ ಮೇಲೆ ಧುಮಕಿ ಹಾಕಿಲ್ಲ. ಪೆನ್ನು ಪೇಪರ್ ಅಧಿಕಾರ ಎಲ್ಲ ನಿಮ್ಮ ಹತ್ರನೇ ಇತ್ತು, ಏನು ಮಾಡಿಲ್ಲ. ಪೆನ್ನು ಪೇಪರು ನಮ್ಮ ಚೆನ್ನಗಪ್ಪಾಜಿ ಇದ್ದಾಗಲೂ, ನಮ್ಮ ಚೆನ್ನಗಪ್ಪ ಇದ್ದಾಗಲೂ ನಮಗೆ ಸಹಕರಿಸಿದ್ರೆ. ನಾವೇನು ಅವಾಗ ಚಿಕ್ಕ ಹುಡುಗರು, ನಮ್ಮೂರ ಮುಖಂಡರಂತ ಗೋವಿಂದಪ್ಪನವ್ರು ಇದ್ರು. ನಮ್ಮ ಚೆನ್ನಗಪ್ಪರ್ ಇದ್ದಾಗ ನಮ್ಮೂರ್ಗೆ ಸಾಕಷ್ಟು ಕೆಲಸ ಮಾಡಿಕೊಟ್ಟಿದ್ದಾರೆ. ಇಡೀ ಸೋಂಪುರ ತ್ಯಾಮಳ್ಳಿಗಿರು ಎರಡೋಬ್ಳಿಗೂ ಕೆಲಸ ಮಾಡಿಕೊಟ್ಟಿದ್ದಾರೆ ಚೆನ್ನಗಪ್ಪಾಜಿ ಅವರು. ಅಲ್ಲಿ ನಮ್ಮ ಗೌರಿಶಂಕರ್ ಆಗಲಿ, ಅದ್ರಲ್ಲಿ ಎರಡು ಮಾತಿಲ್ಲ. ಅದೇ ರೀತಿ ನಾಗರಾಜ್ ಅವರು ಗೆದ್ರು ಬಿಜೆಪಿಯಿಂದ ನಾಗರಾಜ್ ಗೆದ್ರು. ಯಾವುದಕ್ಕೂ ಕುಂದುಕೊರತೆ ಇಲ್ದಂಗೆ ನಮ್ಮೂರಿಗೆ ಬಂದು ನಮ್ಮೂರಲ್ಲಿ ಬಿದ್ದಿದ್ದು ಮೂರೇ ಓಟು. ಯಾರಿಗೆ? ಬಿಜೆಪಿ ನಾಗರಾಜಣ್ಣವ್ರಿಗೆ ಬಿದ್ದಿದೆ 3 ಓಟು. ಆದ್ರೂ ಅವರು ಓಟ್ ಹಾಕಿಲ್ಲ ಅಂತ ಯಾವತ್ತೂ ಕೇಳಿಲ್ಲ. ನಿಮ್ಮೂರ್ಗೆ ಓಟ್ ನೀವು ಓಟ್ ಹಾಕಿಲ್ಲ ಅಂತ ಕೇಳಿಲ್ಲ. ನಿಮ್ಮೂರ್ಗೆ ಏನ್ ಕೆಲಸ ಆಗ್ಬೇಕು ಮೋಹನ್ ಕುಮಾರ್ BMS ನಮ್ಮನ್ನೆಲ್ಲ ಕರೆಸಿ ಮೀಟ್ ಮಾಡಿ ಊರಲ್ಲಿ ನಿಮ್ಮೂರ್ಗೆ ಏನ್ ಕೆಲಸ ಆಗ್ಬೇಕು ಅಂತ ಹೇಳಿ ಕೆಲಸ ಮಾಡ್ಕೊಟ್ಟವ್ರೆ. ಅವ್ರಿಗೂ ನಾವು ಇವತ್ತು ಧನ್ಯವಾದ ಹೇಳ್ಬೇಕು. ಯಾಕಂದ್ರೆ ಯಾವತ್ತೂ ದೇಶ ರಾಜಕೀಯ ಮಾಡಿದಂತ ವ್ಯಕ್ತಿ ಅಲ್ಲ ಯಾರೋ ನಾಗರಾಜಣ್ಣರಾಗಲಿ. ಆಮೇಲೆ ನಮ್ಮ ಡಾಕ್ಟರ್ MLA ಅವರು ಶ್ರೀನಿವಾಸ ಮೂರ್ತಿ ಅವರು 10 ವರ್ಷ ಇದ್ರು. ಯಾರಿಗಾನ 10 ವರ್ಷ ಇದ್ದಾಗ ಯಾರಿಗಾನ ಒಬ್ರಿಗಾನ ಅದು ಧುಮಕಿ ಹಾಕಿದ್ದ ಆಗ್ಲಿ, ಪೊಲೀಸ್ನವ್ರು ಮನೆ ತಕ್ಕ ಕಳಿಸಿದ್ದೆ ಆಗ್ಲಿ, ಫಸ್ಟ್ ಟೈಮ್ ಟಾರ್ ಹಾಕಿದ್ರು. ಆಮೇಲೆ ಕಾಂಕ್ರೀಟ್ ಎಲ್ಲ ಪ್ರತಿಯೊಂದು ಕಾಂಕ್ರೀಟ್ ಆಗಿದೆ. ಅಲ್ಲೇ ಈತಿಂದ ಹೈವೇ ಇಂದ ನಮ್ಗೆ ಕಾಂಕ್ರೀಟ್ ಇದಿಲ್ಲ, ಎಲ್ಲ ಕಿತ್ತೋಗ್ಬಿಟ್ಟದೆ. ಈಗ ವರ್ಷ 5 ವರ್ಷಕ್ಕೆ 3 ವರ್ಷಕ್ಕೆ ಕಿತ್ತೋತದಪ್ಪ. ನಾವು ಕೇಳೋದೇನು ತಪ್ಪ? 3 ವರ್ಷ ನೀವು ಗೆದ್ದಿದ್ದೀರಾ, 3 ವರ್ಷ ಆಯ್ತು ಸ್ವಾಮಿ, ಗೆದ್ದಿದ್ದೀರಾ. ನಿಮ್ಗೆ ಅಪರಾಧ ಮೇಲೆ ಗೌರವ ಇಟ್ಟಿದ್ದೀವಿ. ನಮ್ಮೂರಿಗೆ ಏನೋ ಅನುಕೂಲ ಮಾಡ್ಕೊಡ್ಬೇಕು ತಾನೆ. ಆಮೇಲೆ ಬೋರು ಕುಡಿಯಕ್ ನೀರಿಲ್ಲ ಅಂತ ಸುಮಾರು ಸತಿ ಪಾಯಿಂಟ್ ಮಾಡಿಸಿರು. ಇವತ್ತವರೆಗೂ ಬೋರ್ ಹಾಕ್ಸಿಲ್ಲ ನಮ್ಮೂರಿಗೆ. ನಮ್ಮೂರಾಗ ಪ್ರಶ್ನೆ ಮಾಡ್ತಾರೆ ನಮ್ಮನ್ನ. ನಾವು ಒಂದು ಹೋಬಳಿ ಅಧ್ಯಕ್ಷರಾಗಿ ನಮಗೆ ಜನ ಕೇಳಿದಾಗ ನಾವು ಉತ್ತರ ಕೊಡ್ಬೇಕು. ಇಲ್ಲ ಅಂದ್ರೆ ನೀವೇನು ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡ್ಬಿಟ್ಟಿದ್ದೀರಾ, ನೀವೇನೋ ಮಾಡ್ಕೊಂಡಿದ್ದೀರಾ, ಅದಕ್ಕೋಸ್ಕರ ನೀವೇನು ಬರಲ್ಲ ಮುಂದಕ್ಕೆ ಅಂತ ಕೇಳ್ತಾರೆ. ನಾವೇನಿಗೆ ಉತ್ತರ ಕೊಡ್ಬೇಕು ಜನಕರಿಗೆ, ಕಾರ್ಯಕರ್ತರಿಗೆ? ಸರ್, ಯಾವ 50 ಲಕ್ಷ ಕಾಮಗಾರಿ ನಮ್ಮ ಭಾರತೀಪುರಕ್ಕೆ ನಮ್ಮ ಭಾರತೀಪುರಕ್ಕೆ ಎಲ್ಲೂ ಆಗಿಲ್ಲ. ಏನೋ ಇವಾಗ ನಿನ್ನೆ ಏನೋ ಪೂಜೆ ಮಾಡಿದೀವಿ ಅಂತ ಹೇಳ್ತಾರೆ. 1.5 ಕೋಟಿ ಹಾಕಿದೀವಿ. ಧನ್ಯವಾದಗಳು ಹೇಳ್ತೀವಿ ಅವ್ರಿಗೆ. ಮಾಡಿ ರೋಡ್ ಎಲ್ಲ ನಮ್ಗೆ ಮಾಡಿ ಅನುಕೂಲ ಆದ್ಮೇಲೆ ನಾವೇ ಕರ್ಸ್ಬಿಟ್ಟು ಅವ್ರಿಗೆ ನಾವು ಗೌರವದಿಂದ ನಮ್ಮ MLA ಅಂತ ನಾವು ನಮಗೂ MLA ಅವರು. ನಾವ್ಯಾವತ್ತು ಆಗಿಲ್ಲ ಸರ್, ಯಾವುದೇ ಕಾರಣಕ್ಕೂ ಆಗಿಲ್ಲ. ಆಗಿರೋದಿದ್ರೆ ತೋರಿಸಬಹುದಲ್ಲ. ಈಗ ಎಲ್ಲ ಗುಂಡಿ ಗುದ್ರೆ ಬಿದ್ದವೆ, ಎಲ್ಲೂ ಆಗಿಲ್ಲ. ಇಂಥದ್ದು ಮಾಡಿದೀನಿ ಅಂತ ಯಾರು ಸರ್? ಭಾರತೀಪುರ ಕಾಲೋನಿ ಎಲ್ಲ ಎಡಳಿ ಕಾಲೋನಿಗೆ ಒಂದು 25 ಲಕ್ಷ ರೂಪಾಯಿ ಹಾಕಿದ್ದಾರೆ. ಅದು ಚರಂಡಿ ಇವೇನೋ ಮಾಡೋದನ್ನ ಇನ್ನ ರೋಡಲ್ಲಿ ಆಗಿಲ್ಲ, ಅದು ಹಾಕಿದ್ದಾರೆ. ಇನ್ ಭಾರತೀಪುರ ಊರೊಳಗಡೆ ಇಲ್ಲ ಒಂದೇ ಒಂದು ಗುದ್ಲಿ ಮುಂಡ ಹಾಕ್ಯವ್ರೆ ಅಂತ ಕೇಳಿ, ಒಂದು ಗುದ್ಲಿ ಕಾಂಕ್ರೀಟ್ ಹಾಕಿದೆ ಅಂತ ಕೇಳಿ ಹೋಗಿ ಎಲ್ಲೂ ಹಾಕಿಲ್ಲ. ನಾವು ಕೇಳ್ತಿರೋದು ಇಷ್ಟೇ, ನಮ್ಮೂರಿಗೆ ಈ ಕಡೆ ಹೈವೇ ಇಂದಲೂ ಎಲ್ಲ ಪೂರ್ತಿ ರೋಡ್ ಹೊರಟಾಗಿದೆ.
ಆ ಕಡೆ ಇಂಡಸ್ಟ್ರಿಯಲ್ ಇಂದ ಹಿಡಿದು BMS ಮನೆ ತಕ ಇದಿಲ್ಲ. ಅವೆರಡು ನಮ್ಗೆ ಅನುಕೂಲ ಮಾಡಿಕೊಟ್ರೆ ಏನು ಅವ್ರಿಗೆ ನಾವೇನು ಇವತ್ತು ಅದೇ ಗೌರವ ಇರ್ತೀವಿ, ಮುಂದಿನ ಗೌರವ ಇರ್ತೀವಿ. ನಾವು ಯಾವತ್ತೂ ಅಪಪ್ರಚಾರವಾಗಿ ನಾವು ಅವ್ರಿಗೆ ದೌರ್ಜನ್ಯ ಯಾವ್ದು ನಾವು ಹೇಳಿಲ್ಲ. ಈ ದೌರ್ಜನ್ಯ ಅಂತ ಹೇಳಿವ್ರಲ್ಲ, ದೌರ್ಜನ್ಯವಾಗಿ ನಾವು ಮಾತಾಡಿದ್ರೆ ತನಿಖೆ ಮಾಡ್ಲಿ. ಸರ್, ಈಗ ನೀವು ರಂಗೋಲಿ ಸ್ಪರ್ಧೆಗೆ ವಿರೋಧ ವ್ಯಕ್ತಪಡಿಸಿದ್ದಕ್ಕೆ ಕಾರಣ ಹೇಳಿ. ಆ ರಂಗೋಲಿ ಸ್ಪರ್ಧೆಗೆ ವಿರೋಧ ಪಡಿಸಿದ್ರೆ ಊರಾಗ ಕೆಲಸ ಆಗಿಲ್ಲ ಅಂತ. ನಮ್ಮೂರಾಗೆ ಕೆಲಸ ಆಗಿಲ್ಲ, ಬರೀ ರಂಗೋಲಿ ಬಿಟ್ಕೊಂಡು ಹೋದ್ರೆ ಪ್ರಯೋಜನ ಏನ್ ಬರ್ತದೆ ಅಂತ ಹೇಳಿ ಸ್ವಲ್ಪ ವಿರೋಧ ಮಾಡಿರೋದು ನಿಜ. ವಿರೋಧ ಮಾಡಿದೀವಿ. ಮಾಡಿದ್ಮೇಲೆ ತಿರ್ಗಾ ಸಹಕರಿಸಿದೀವಿ. ನಾವು ಯಾರು ಹೋಗಿ ನೀವು ಅಲ್ಲಿ MLA ಬಂದಾಗ ಗಲಾಟೆ ಮಾಡಬೇಡಿ ಅಂತ ಹೇಳಿದೀವಿ. ನೀವು ಹೋಗುವಂತವ್ರು ಹೋಗಿ ನೀವು ಸಹಕರಿಸಿ, ನೀವು ಬೇಡ ಅಂತ ಹೇಳಿಲ್ಲ ಅಂತೇಳಿ ನಾವು ಅವ್ರಿಗೆ ಹೇಳಿದೀವಿ. ಯಾವ್ದೇ ಕಾರಣಕ್ಕೂ ಯಾವ ಹೆಣ್ಮಕ್ಳಿಗೂ ನೀವು ಹೋಗ್ಬೇಡಿ, ರಂಗೋಲಿ ಬಿಡಬೇಡಿ ಅಂತ ಯಾರಿಗೂ ಹೇಳಿಲ್ಲ. ಹೇಳಿದ್ರೆ ಹೇಳಿಸ್ಲಿ. ಇದ್ರು ಆ ಟೈಮಲ್ಲಿ ಯಾಕೆ ಅಭಿವೃದ್ಧಿ ಮಾಡ್ಕೊಂಡಿಲ್ಲ ಅನ್ನೋದು ಅವ್ರ ನೇರ ಪ್ರಶ್ನೆ ಸರ್. 10 ವರ್ಷ MLA ಇದ್ದಾಗ ಮಾಡ್ಕೊಂಡಿದೀವಿ, ಮಾಡವ್ರೆ. 10 ವರ್ಷ ಹಂಗೆ ಇರ್ತದ ರೋಡ್ ಇಲ್ಲಿ. ಈಗ ನಿಮಗೆ 10 ವರ್ಷ ಇದ್ದಾಗ ನಮ್ಮ ಚಂದ್ರಪ್ಪರು ಮಾಡ್ಯಾರ ಅಂತ ಹೇಳಿವ, ಅವರು ಮಾಡ್ಯಾರ, ನಾಗರಾಜಣ್ಣ ಮಾಡವ್ರೆ, ಈ ಡಾಕ್ಟರ್ ಶ್ರೀನಿವಾಸ ಮೂರ್ತಿ ಅವ್ರು ಮಾಡವ್ರೆ. ರೋಡ್ 2 ವರ್ಷಕ್ಕೆ 3 ವರ್ಷಕ್ಕೆ ಕಿತ್ತೋತದ ಇರ್ತದ. ಏನ್ ಕಾಂಕ್ರೀಟ್ ರೋಡ್, ಟಾರ್ ರೋಡ್ ಇದ್ಕಡೆದು. 3 ವರ್ಷ ಆಯ್ತು ಸ್ಥಳೀಯ ಶಾಸಕರು ಅಧಿಕಾರಕ್ಕೆ ಬಂದು. 3 ವರ್ಷದಿಂದ JDS ಪಕ್ಷದವರೆಲ್ಲ ಸುಮ್ಮನಿದ್ರಿ. ಈಗ 2021 ಚುನಾವಣೆ ಬರ್ತಾ ಇದೆ ಅನ್ನೋ ಕಾರಣಕ್ಕೋಸ್ಕರ ಎಲ್ಲ ಒಬ್ಬೊಬ್ಬರು ಮಾತಾಡೋ ಸ್ಟಾರ್ಟ್ ಮಾಡಿದ್ರೆ ಚುನಾವಣಾ ರಾಜಕೀಯ ಮಾಡ್ತಾ ಇದ್ದೀರಾ ಅಥವಾ ಅಭಿವೃದ್ಧಿ ವಿಚಾರ? ಸರ್, ಯಾರೇ ರಾಜಕೀಯ ಮಾಡ್ಬೇಕು, ಅವರು ಅಭಿವೃದ್ಧಿ ರಾಜಕೀಯ ಮಾಡೋದೇ. 3 ವರ್ಷ ಯಾಕಂದ್ರೆ MLA ಗೆದ್ದ 1 ವರ್ಷ 2 ವರ್ಷ ಅವ್ರಿಗೂ ಕೈ ಕಾಲು ಆಡ್ಬೇಕು, ಮಾಡ್ತಾರೆ ಅಂತ ನಮಗೂ ಒಂದು ಅಭಿಮಾನ ಇತ್ತು. ಮಾಡ್ಬೋದನ್ನಂತ ಈಗ ಮುಂದೆ ಮಾಡ್ಬೋದು ಅಂತ ನಾವು ಇಟ್ಕೊಂಡಿದ್ವಿ. ಈಗಲೂ ನಾವು ಮುಂದೆ ನಮ್ಮ ಊರಿಗೆ ಅನುಕೂಲ ಮಾಡ್ಕೊಡ್ಬೋದು ಅಂತ ನಾವು ಅನ್ಕೊಂಡಿದ್ವಿ. ಪೂಜೆ ಮಾಡೋಗ್ಯಾರೆ, ಆ ಪೂಜೆ ಮಾಡಿರೋದು ಇಲ್ಲಿಂದ ಇಲ್ಲಿಗೆ ಅಂತ ನಮ್ಗೆ ಹೇಳಿಲ್ಲ. 1.5 ಕೋಟಿ ಆಗ್ತಿದೀವಿ ಅಂತ ಹೇಳೋರಷ್ಟೇ. ಪೂಜೆ ಮಾಡಲ್ಲ, ನೋಡೋಣ 2-3 ತಿಂಗಳಿಗೆ ಮಾಡ್ತಾರೋ ಇಲ್ವೋ ನೋಡೋಣ, ಕಾತ್ ನೋಡ್ತೀವಿ.